ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಏನು ಮಾಡ್ತೀನಿ ಅಂದರೆ ಸೊಪ್ಪು ಸಾರು ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ನೀರು ಬೇಳೆ ಹಾಕ್ಕೊಂಡಿದ್ದಾಯಿತು. ಇವಾಗ ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕೋಣ. ಟೊಮೆಟೊನೂ ಹಾಕೊಂಡೆ. ಬೆಳ್ಳುಳ್ಳಿ ಸುಟ್ಕೊಂಡಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಇವಾಗ ಎಲ್ಲ ಹಾಕಿದ್ದಾಯ್ತು, ತರಕಾರಿ ಎಲ್ಲ ಹಾಕಿದ್ದಾಯ್ತು. ಸೊಪ್ಪು ಹಾಕೋಣ. ತೊಳೆದಿಟ್ಕೊಂಡು ಸೊಪ್ಪು ಎಲ್ಲ ಮಿಕ್ಸ್ ಇದೆ ಫ್ರೆಂಡ್ಸ್. ಸಬ್ಬಕ್ಕಿ ಸೊಪ್ಪು, ಪಾಲಕು, ದಂಟಿನ ಸೊಪ್ಪು, ಆಮೇಲೆ ಎಲ್ಲ ಥರ ಸೊಪ್ಪುಗಳನ್ನ ತೊಳೆದು ಕಟ್ ಮಾಡಿ ತೊಳೆದಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನಮಗೆ ಖಾರ ಹಸಿಮೆಣ್ಸಿನ್ಕಾಯಿ ತಿಂದರೆ ಆಗಲ್ಲ, ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ. ಇದಕ್ಕಿವಾಗ ಅರಿಶಿನ ಪುಡಿ ಹಾಕ್ತೀನಿ. ಸ್ವಲ್ಪ ಆಮೇಲೆ ಫಸ್ಟ್ ಒಂದು ಸ್ವಲ್ಪ ಬೇಳೆ ನೀರು ಹಾಕಿರೋದ್ರಿಂದ ಇದೊಂದು ಗ್ಲಾಸ್ ಹಾಕಿ ಸಾಕು. ಒನ್ ಟೈಮ್ ಮಾಡ್ತಾ ಇರೋದು ನಾನು. ಕಾಣಿಸ್ತಿದೆಯಾ? ಸ್ವಲ್ಪ ಹಾಕ್ಕೊತೀನಿ, ಒಂದು ಗ್ಲಾಸ್ ಮೇಲೆ ಒಂದು ಅರ್ಧ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೋಣ. ಈ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊತೀನಿ ನಾನು, ಸಾಕಾಗುತ್ತೆ. ಒಂದು ಸ್ವಲ್ಪ ಹಾಕೋಣ, ಓಕೆನಾ? ಇದು ಚೆನ್ನಾಗಿ ಕುದಿಬೇಕಾದ್ರೆ ತೋರಿಸ್ತೀನಿ. ಒಂದು ವಿಷಿಲ್ ಹಾಕ್ಸೋಣ, ಕುದಿಸ್ಬಿಟ್ಟು ಒಂದು ವಿಷಿಲ್ ಹಾಕ್ಸೋಣ. ಇವಾಗ ಟೀಗೆ ಇಟ್ಕೊಳ್ಳೋಣ. ಟೀ ಬೇಕಂತೆ, ಸ್ವಲ್ಪ ಟೀ ಮಾಡೋಣ. ಸಕ್ಕರೆ ಹಾಕೋಣ. ಸಕ್ಕರೆ, ಸ್ವಲ್ಪ ಹಾಲು ಹಾಕೋಣ. ಯಾವ ಹಾಲು ನಾವು ಬಳಸೋದು ಅಂದರೆ ನಂದಿನಿ ಸ್ಪೆಷಲ್. ಸಾಕು, ಫುಲ್ ಹಾಕ್ಬಿಡೋಣ. ಮತ್ತು ಇನ್ನೊಂದ್ಸಲ ಇದು ಅಂತಾರೆ. ನಮ್ಮ ಮನೇಲಿ ಟೀ ಹುಚ್ಚು ಜಾಸ್ತಿ ಫ್ರೆಂಡ್ಸ್, ನಮ್ಮ ಮನೇಲಿ ಎಲ್ಲರಿಗೂ. ಸೊ ಅದು ಕುದಿಯುವಷ್ಟರಲ್ಲಿ ಟೀ ಪೌಡರ್ ಹಾಕ್ಬಿಡೋಣ. ಇವಾಗ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಟೀ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಯೋವರೆಗೂ
ನಾನು ಮಿಕ್ಕಿದ ಕೆಲಸ ಮಾಡ್ಕೊತೀನಿ. ಕುದೀತಾ ಇದೆ. ಈ ಕಡೆ ಕುಕ್ಕರಲ್ಲಿ ಸೊಪ್ಪು ಸಾರಿಗೆ ರೆಡಿ ಮಾಡಿಟ್ಟಿದ್ದೀನಿ. ಈ ಕಡೆ ಟೀಗೆ ಇಟ್ಟಿದ್ದೀನಿ. ಕುದೀತಾ ಇದೆ ಎರಡೂ. ಕುದೀಲಿ. ಕುದ್ದಾದ್ಮೇಲೆ ನಮ್ಮ ಮನೆಗೆ ಸೋಸ್ಕೊಡ್ತೀನಿ. ಸಣ್ಣ ಮಾಡ ಕೋಪಿಡುತ್ತೆ. ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಟೇಸ್ಟ್ ಬರೋದು. ಇಲ್ಲಾಂದರೆ ಚೆನ್ನಾಗಿ ಮಿಕ್ಸ್ ಆಗಲಿ. ಸ್ಪೂನಲ್ಲಿ ಒಂದ್ಸಲ ಹಿಂಗೆ ಮಾಡಿಬಿಡ್ತೀನಿ. ಆವಾಗ ಟೀ ಪುಡಿ ಚೆನ್ನಾಗಿ ಬೆಂದೋಗಿರುತ್ತೆ. ಬಾಯ್ಲ್ ಆಗಿ ಕಲರ್ ಒಳ್ಳೆ ಕಲರ್ ಬರುತ್ತೆ. ಯಾವ ಕಲರ್ ಬಂದಿದೆ ನೋಡಿ. ಕಾಣಿಸ್ತಿದೆಯಾ? ಸ್ವಲ್ಪ ಕುದೀಲಿ ಫ್ರೆಂಡ್ಸ್. ಚೆನ್ನಾಗಿ ಕುದೀಲಿ. ಕಾಣಿಸ್ತಿದೆಯಾ? ಚೆನ್ನಾಗಿ ಕುದೀಲಿ. ಕುದೀತಾ ಇದೆ ಫ್ರೆಂಡ್ಸ್. ವಿಜಿಲ್ ಬರುತ್ತಾ ಅಂತ ನೋಡಿದ್ರೆ ವಿಜಿಲ್ ಬರೋ ಥರನೇ ಇದೆ. ವೆಯ್ಟ್ ಮಾಡ್ತಾ ಇದ್ದೀನಿ ವಿಜಿಲ್ ಬರಲಿ ಅಂತ. ಒಂದು ವಿಜಿಲ್ ಕೂಗಿಸಿದ್ರೆ ಸಾಕು, ಜಾಸ್ತಿ ಕೂಗಿಸ್ಬಾರ್ದು. ವಿಜಿಲು ತುಂಬ ಬೆಂದೋದ್ರೆ ಚೆನ್ನಾಗಿರಲ್ಲ. ಸೊಪ್ಪು ಬೇಳೆ ನೀಟಾಗಿ ಮೀಡಿಯಮಾಗಿ ಬೆಂದಿರಬೇಕು. ಟೇಸ್ಟ್ ಬರಲ್ಲ ಫ್ರೆಂಡ್ಸ್. ಚೆನ್ನಾಗಾಗಿದೆ ಟೀ. ಇವಾಗ ಸೋಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಡ್ತೀನಿ. ಓಕೆ, ಎಣ್ಣೆ ಹಾಕಿದ್ದೀನಿ 2 ಸ್ಪೂನ್ ಅಷ್ಟು. ಇವಾಗ ಜೀರಿಗೆ, ಸಾಸಿವೆ, ಸ್ವಲ್ಪ ಸೊಪ್ಪಿಗೆ ಒಗ್ಗರಣೆ ಹಾಕಿದ್ದೀನಿ. ಇದಕ್ಕೆ ಬೇಳೆ, ಟೊಮೊಟೊ ಮತ್ತು ಏನಿದು ಸೊಪ್ಪು ಎಲ್ಲ ಹಾಕಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ಬೆಂದಿರೋದನ್ನ ರುಬ್ಕೊಂಡಿರೋದು, ಆಮೇಲೆ ಒಗ್ಗರಣೆ ಹಾಕಿರೋದು. ಅದು ಹೊಂದಿದೆ. ಸ್ವಲ್ಪ ಸಾಂಬಾರು ಪುಡಿ ಹಾಕೋಣ. ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಸ್ವಲ್ಪ. ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕೋಣ.
ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರ, ಅರ್ಧ ಸ್ಪೂನಷ್ಟು ಖಾರ. ಓಕೆ, ಆಯಿತು. ಮಿಕ್ಸ್ ಮಾಡೋಣ. ಒಂದು ರೌಂಡ್ ಕುದಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸಾಂಬಾರನ್ನು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಓಕೆ, ಕುದಿದೆ. ಕುದಿಗೆ ಅಲ್ಲಿವಾಗ ವೇಟ್ ಮಾಡಿ ನೋಡಿ ಹೇಗೆ ಕುದೀತಾ ಇದೆ. ಗಮ್ಮಂತ ಇದೆ ಫ್ರೆಂಡ್ಸ್. ಇದಕ್ಕೆ ರೈಸ್ ಮಾಡ್ಕೊಳ್ಳೋಣ. ಕುಕ್ಕರ್ ತೊಳೆದಿಟ್ಕೊಂಡಿದ್ದೀನಿ, ರೈಸ್ ಮಾಡ್ಕೊಳ್ಳೋಣ ಅದೇ ಕುಕ್ಕರಲ್ಲಿ. ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್, ಅನ್ನ ಆಗ್ತಾಯಿದೆ. ಅನ್ನಕ್ಕೆ ಲೈಟ್ ಕ್ಲೋಸ್ ಮಾಡೋಣ, ಅನ್ನ ಆಗೋದು ಆಯಿತು. ಕ್ಲೋಸ್ ಮಾಡಿದ್ದೀನಿ. ಇವಾಗ ಸಾಂಬಾರು ಕುದೀತಾ ಇದೆ. ಓಕೆ, ಇವಾಗ ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಡೋಣ. ಓಕೆ, ಆಯಿತು. ಇವಾಗ ಸ್ಟವ್ ಒಂಚೂರು ಒರೆಸ್ಕೊಬಿಡೋಣ. ಸ್ಟವ್ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.